Hey guys, welcome back to my YouTube channel. I hope you all are good. Yes, after long time video ಮಾಡ್ತಾ ಇದ್ದೀನಿ. ಸೊ ಎಸ್ ಈ ವಿಡಿಯೋ ಮಾಡಲಿಕ್ಕೆ ರೀಸನ್ನು ನನ್ನ ಒಬ್ಳು ಸ್ಟೂಡೆಂಟ್ ಇದ್ದಾಳೆ. ಸೊ ಅವಳ ಬಗ್ಗೆ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಅವಳ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ. ಬಟ್ ಅದು ಯಾಕೋ ಟೈಮ್ ಆಗಿರಲಿಲ್ವೋ ಅಥವಾ ಕಾಲ ಕೂಡಿರಲಿಲ್ವೋ ಗೊತ್ತಿಲ್ಲ ನನಗೆ. ಸೊ ಎಸ್ ಇವತ್ತಂತೂ ಇಂತೂ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕೂತಿದ್ದೀನಿ ವಿಡಿಯೋ ಮಾಡಬೇಕು ಅಂಥೇಳಿ. ಅದು ಬಿಕಾಸಲ್ಲೇ ಬಿಟ್ಬಿಟ್ಟಿದ್ದೆ, ಇವೆಲ್ಲ ಏನು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಬಟ್ ನೆನ್ನೆ ಅವಳು ನಮ್ಮ ಮನೆಗೆ ಬಂದಿದ್ಲು, ನನ್ನ ನೋಡಬೇಕಂತ ತುಂಬ ಅನ್ನಿಸ್ತಿತ್ತಂತೆ ಅವಳಿಗೆ. ಸೊ ಹಾಗಾಗಿ ಮನೆಗೆ ಬಂದ್ಬಿಟ್ಟಿದ್ಲು. ಸೊ ಆವಾಗ ಅನ್ನಿಸ್ತು, ಓಕೆ ಮನೆವರೆಗೂ ಹುಡ್ಕೊಂಬರ್ತಾವಳೆ ಅಂದರೆ ಒಂದು ವಿಡಿಯೋ ಮಾಡಿಬಿಡೋಣ. ಯಾವತ್ತಿದ್ರೂ ಅದು ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ರು ಅಥವಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು, ಅದನ್ನು ಯಾವತ್ತಾದ್ರೂ ಕೂಡ ಅದು ಅಲ್ಲಿ ಪರ್ಮನೆಂಟ್ ಆಗಿರುತ್ತೆ. ನಾನು ಡಿಲೀಟ್ ಮಾಡೋವರೆಗೂ ಅಲ್ಲಿ ಪರ್ಮನೆಂಟ್ ಆಗಿದ್ದೇ ಇರುತ್ತೆ. ಸೊ ಅದೊಂದು ಮೆಮೊರಿಯಾಗಿ ಉಳ್ಕೊಂಡ್ಲಿ ಅನ್ನೋ ರೀಸನ್ಗೋಸ್ಕರ ವಿಡಿಯೋ ಮಾಡಲಿಕ್ಕೆ ಕೂತಿದ್ದೀನಿ. ಸೊ ಎಸ್ ಅವಳ ಬಗ್ಗೆ ನಾನು ಹೇಳಲೇಬೇಕು ಈ ವಿಡಿಯೋದಲ್ಲಿ. ಸೊ ಎಸ್ ನಾನು ಟೀಚಿಂಗ್ ಜರ್ನಿಯನ್ನು ಶುರು ಮಾಡಿ ಆಲ್ಮೋಸ್ಟ್ 2.5 to 3 ಇಯರ್ ಆಗ್ತಾ ಬಂತು. ಸೊ ಗೊತ್ತಿರುತ್ತೆ ಯಾರ್ಯಾರು ಲೆಕ್ಚರರ್ಸ್ಗಳಿರ್ತಾರೆ ಅಥವಾ ಯಾರ್ಯಾರು ಟೀಚರ್ಸ್ಗಳಿರ್ತಾರೆ ಅವ್ರುಗಳಿಗೆ ಗೊತ್ತಿರುತ್ತೆ. ಯೂಶಲಿ ಒಬ್ಬ ಟೀಚರ್ ಅಥವಾ ಒಬ್ಬ ಲೆಕ್ಚರರ್ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಸಾವಿರಾರು ಜನ ಸ್ಟೂಡೆಂಟ್ಸ್ಗಳು ಬಂದು ಹೋಗ್ತಾ ಇರ್ತಾರೆ. ಬಟ್ ಅವ್ರ ಲೈಫ್ ಟೈಮಲ್ಲಿ ಅವರ ಒಂದು ಹಾರ್ಟಲ್ಲಿ ಕೊನೆಯವರೆಗೂ ಮೆಮೊರಿಯಾಗಿ ಉಳ್ಕೊಳ್ಳುವಂತಹದ್ದು ಅಥವಾ ಕೊನೆಯವರೆಗೂ ನೆನಪಲ್ಲಿ ಉಳ್ಕೊಳ್ಳುವಂತಹ ಸ್ಟೂಡೆಂಟ್ಸ್ಗಳು ಅಂದರೆ ಒಂದಷ್ಟು ಬೆರಳೆಣಿಕೆ ಅಷ್ಟು ಸ್ಟೂಡೆಂಟ್ಸ್ಗಳು ಅಷ್ಟೇ ಅವರ ಒಂದು ಮನಸ್ಸಲ್ಲಿ ಉಳ್ಕೊಂಡಿರ್ತಾರೆ. ಸಾವಿರಾರು ಜನ ಮಕ್ಕಳಿಗೆ ಪಾಠ ಮಾಡಿರ್ತೀವಿ ಹೌದು, ಆದ್ರೂ ಕೆಲವು ಮಕ್ಕಳು ನಮಗೆ ತುಂಬ ನೆನಪಾಗ್ತಾರೆ ಮತ್ತು ಏನೋ ಒಂದು ಗುಡ್ ಮೆಮೊರೀಸ್ನ ಅಥವಾ ಬ್ಯಾಡ್ ಮೆಮೊರೀಸ್ನ ಏನೋ ಒಂದು ಒಟ್ನಲ್ಲಿ ಕೊಟ್ಬಿಟ್ಟು ಹೋಗಿರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗಳು ನನಗೂ ತುಂಬ ಜನ ಇದ್ದಾರೆ. ಬ್ಯಾಡ್ ಮೆಮೊರೀಸ್ನ ಕೊಟ್ಟಿರೋರು ಇದ್ದಾರೆ, ಗುಡ್ ಮೆಮೊರೀಸ್ಗಳನ್ನ ಕೊಟ್ಟಿರುವಂತಹ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಜನ ಇದ್ದಾರೆ. ಈ 3 ವರ್ಷದಲ್ಲಿ ನನಗೆ ತುಂಬ ಜನ ಆ ಥರ ಸ್ಟೂಡೆಂಟ್ಸ್ಗಳು ತುಂಬ ಜನ ಸಿಕ್ಕಿದ್ದಾರೆ ಕೂಡ. ಬಟ್ ಅಷ್ಟು ಜನ ಸ್ಟೂಡೆಂಟ್ಸ್ಗಳಲ್ಲಿ ನನಗೆ ಇವಳು ತುಂಬ ಸ್ಪೆಷಲ್ ಅಂತ ಅನಿಸಿದ್ಲು. ಯಾಕೆ ಅಂತ ಈಗ ಹೇಳ್ತೀನಿ. ನನ್ನ ಒಂದು ಟೀಚಿಂಗ್ ಜರ್ನಿನಲ್ಲಿ ನಾನು ತುಂಬ ಮಕ್ಕಳಿಗೆ 100 ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಮಕ್ಕಳಿಗೂ ನಾವು ಫೇವ್ರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲವು ಮಕ್ಕಳಿಗೆ ನಾವು ತುಂಬ ಫೇವ್ರೇಟ್ ಆಗಿರ್ತೀವಿ. ಫೇವ್ರೇಟ್ ಮ್ಯಾಮು, ಫೇವ್ರೇಟ್ ಸರ್ ಅಂತ ಒಂದಷ್ಟು ಮಕ್ಕಳು ಇಟ್ಕೊಂಡಿರ್ತಾರೆ. ಸೊ ಆ ಲಿಸ್ಟಲ್ಲಿ ನಾನು ಕೂಡ ಇದ್ದೀನಿ ಅನ್ನೋದು ನನಗದೊಂಥರ ಪ್ರೌಡ್ ಫೀಲು. ತುಂಬ ಮಕ್ಕಳಿಗೆ ಫೇವ್ರೇಟ್ ಕೂಡ ಹೌದು. ಬಟ್ 2025 ಸೆಕೆಂಡ್ PUC ಔಟ್ಪುಟ್ ಬ್ಯಾಚಲ್ಲಿ ಒಬ್ಬಳು ಸ್ಟೂಡೆಂಟ್ ಇದ್ಲು, ಲಾವಣ್ಯ ಅಂತ ಹೇಳಿ. ಅಟ್ ಪ್ರೆಸೆಂಟ್ ಅವಳು BCom ಮಾಡ್ತಾ ಇದ್ದಾಳೆ. BCom ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟ್ರ್ ಓದ್ತಾ ಇದ್ದಾಳೆ. ಅವಳಿಗೆ ನಾನು ಅಂದರೆ ತುಂಬ ಇಷ್ಟ. ಅದು ರೀಸನ್ ಏನು ಅಂತ ನನಗೂ ಗೊತ್ತಿಲ್ಲ. ಬಟ್ ಅವಳಿಗೆ ನಾನು ತುಂಬ ಫೇವ್ರೇಟ್ ಮ್ಯಾಮು. ಸೊ ಅವಳು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಅವಳು PUC ಮುಗಿಸಿ ಆಲ್ರೆಡಿ ಡಿಗ್ರಿಗೆ ಜಾಯ್ನ್ ಆಗಿ ಡಿಗ್ರಿ ಫಸ್ಟ್ ಇಯರ್ ಕೂಡ ಮುಗ್ದೋಗಿದೆ. 1 ಇಯರ್ ಪ್ಲಸ್ ಆಗೋಕ್ಕೆ ಬಂದಿದೆ ಆಲ್ಮೋಸ್ಟು. ಸೊ ಬಟ್ ಸ್ಟಿಲ್ ಅವಳಿಗೆ ನಾನಂದರೆ ಫೇವ್ರೇಟು. ಅವಳಿಗೆ ನಾನು ನೋಡಬೇಕು ಅನಿಸಿದ್ರೆ ಮನೆವರೆಗೂ ಹುಡ್ಕೊಂಬರ್ತಾಳೆ, ಫೋನ್ ಮಾಡ್ತಾಳೆ, ಮ್ಯಾಮ್ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಊಟ ತಿಂದ್ರಾ, ಕಾಫಿ ಆಯಿತಾ ವಿಚಾರಿಸ್ಕೋತಾಳೆ. ಆಮೇಲೆ ನೋಡಬೇಕು ಅನಿಸಿದ್ರೆ ಮ್ಯಾಮ್ ಫ್ರೀ ಇದ್ದೀರಾ ಮ್ಯಾಮ್, ಸಿಗ್ತೀರಾ ಮ್ಯಾಮ್, ಕಾಲೇಜ್ ಮುಗೀತಾ ಮ್ಯಾಮ್, ಕಾಲೇಜ್ ಹತ್ರ ಬರಲಾ, ಹಿಂಗೆಲ್ಲ ಕೇಳ್ತಾಳೆ. ಇನ್ ಕೇಸ್ ಏನಾದರೂ ಕಾಲೇಜಲ್ಲಿ ನಾನು ಇಲ್ಲ ಸಿಗೋಕ್ಕಾಗೇ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಹುಡ್ಕೊಂಬರ್ತಾಳೆ. ಅವಳು ಆಲ್ಮೋಸ್ಟ್ ನನ್ನ ಬರ್ಡೇಗೆ ಒಂದ್ಸಲ ನನ್ನ ಮನೆಗೆ ಬಂದಿದ್ಲು. ಸೊ ಮನೆ ನೋಡ್ಕೊಂಡಿದ್ದಾಳೆ. ಹಂಗಾಗಿ ನೋಡಬೇಕು ಅನಿಸಿದ ತಕ್ಷಣ ಮನೆಗೆ ಹುಡ್ಕೊಂಬರ್ತಾಳೆ. ಆದರೆ ಯೂಶಲಿ ಸ್ಟೂಡೆಂಟ್ಸ್ಗಳು ಟೀಚರ್ಸ್ ಬರ್ಡೇಗಳನ್ನೆಲ್ಲ ಸೆಲೆಬ್ರೇಟ್ ಮಾಡೋದು ನೋಡಿರ್ತೀವಿ ಕಾಲೇಜಲ್ಲಿ ಮತ್ತು ಸ್ಕೂಲ್ಗಳಲ್ಲೆಲ್ಲ. ಮಕ್ಕಳು ಅವ್ರ ಟೀಚರ್ಸ್ಗಳ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡೋದೆಲ್ಲ ಯೂಶಲಿ ಇರುತ್ತೆ. ಬಟ್ ಇವಳು ಆಲ್ಮೋಸ್ಟ್ ಔಟ್ಪುಟ್ ಆಗಿ ಹೋಗಿದ್ದಾಳೆ. ಅಂದರೆ ಎಕ್ಸಾಮ್ ಮುಗಿಸ್ಕೊಂಡು ಅವಳ ಒಂದು ಕೋರ್ಸ್ನ ಅಂದರೆ PUC ಮುಗಿಸ್ಕೊಂಡು ಮುಂದಕ್ಕೆ ಹೋಗಿದ್ದಾಳೆ ಕೂಡ. ಬಟ್ ಹಾಗಾದ್ರೂ ನನ್ನ ಫೇವ್ರೇಟ್ ಮಿಸ್ ಅಂದ್ಕೊಂಡು ನನ್ನ ಬರ್ಡೇಗೋಸ್ಕರ ನನ್ನ ಮನೆವರೆಗೂ ಹುಡ್ಕೊಂಬರ್ತಾಳೆ, ಕೇಕ್ ಕಟ್ ಮಾಡಿಸ್ತಾಳೆ, ನನಗೆ ಅಂತ ಒಂದು ಗಿಫ್ಟ್ಗಳನ್ನ ಕೂಡ ತೊಗೊಂಬರ್ತಾಳೆ. ಲಾಸ್ಟ್ ವೀಡಿಯೋದಲ್ಲಿ ನನ್ನ ಬರ್ಡೇ ವ್ಲಾಗಲ್ಲಿ ಕೂಡ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅವಳು ಏನು ಗಿಫ್ಟ್ ಕೊಟ್ಟಿದ್ಲು ಮತ್ತು ಕೇಕ್ ಕಟ್ ಮಾಡಿಸಿದ ಮೂಮೆಂಟ್ಸ್ ಎಲ್ಲನೂ ಕೂಡ ನಾನು ಅದರಲ್ಲಿ ಕ್ಯಾಪ್ಚರ್ ಮಾಡಿ ವ್ಲಾಗ್ ಥರ ಮಾಡಿ ಹಾಕಿದ್ದೀನಿ ಕೂಡ. ಬಟ್ ಏನು ಅಂದರೆ ಅದು ಆ ಒಂದು ಬರ್ಡೇಗೆ ಬಂದು ಅಲ್ಲಿಗೆ ಅದು ಸ್ಟಾಪ್ ಆಗಲಿಲ್ಲ, ಮತ್ತು ಅದಿನ್ನೂ ಹಂಗೆ ಕಂಟಿನ್ಯೂ ಆಗಿದೆ. ಅವಳಿಗೆ ನಾನಂದರೆ ಏನೋ ಒಂಥರ ಲವ್ ಆ್ಯಂಡ್ ಅಫೆಕ್ಷನ್ ಜಾಸ್ತಿ. ಸೊ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಅವಳ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ನಾನು. ಇನ್ ಕೇಸ್ ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಒಂದ್ಸಲ ಅಪ್ಲೋಡ್ ಮಾಡಿದ್ರೆ ಅದನ್ನು ನಾನೇ ಡಿಲೀಟ್ ಮಾಡೋವರೆಗೂ ಅದು ಡಿಲೀಟ್ ಆಗಲ್ಲ. ಸೊ ಹಾಗಾಗಿ ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ, ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಬಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂದರೆ
ಅವಳು ನೆನ್ನೆ ಕೂಡ ಬಂದಿದ್ಲು ಮನೆಗೆ. ಮ್ಯಾಮ್ ನೋಡಬೇಕು ಅಂತ ಅನ್ನಿಸುತ್ತೆ ಮ್ಯಾಮ್, ಸಿಗ್ತೀರಾ ಅಂತ ಮೆಸೇಜ್ ಮಾಡಿ ಕೇಳಿದ್ಲು. ಬಟ್ ನಾನು ಎಕ್ಸಾಮ್ ಡ್ಯೂಟಿ ಎಲ್ಲ ಇತ್ತು, ಸೊ ಹಾಗಾಗಿ ಬ್ಯುಸಿ ಇದ್ದೀನಿ, ಸಿಗೋಕ್ಕಾಗಲ್ಲ ಕಣೋ ಅಂತ ಹೇಳಿದ್ದೆ. ಬಟ್ ಅವಳು ಮನೆಗೆ ಹುಡ್ಕೊಂಬಂದ್ಬಿಟ್ಟಿದ್ದಾಳೆ. ಮನೆಗೆ ಹುಡ್ಕೊಂಬಂದಿದ್ದು ಜೊತೆಗೆ ನನಗೆ ಅಂತ ಒಂದು ಕೀ ಬಂಚ್ ಎಲ್ಲ ತೊಗೊಂಬಂದಿದ್ದಾಳೆ. ಅವ್ರ ಊರ್ದು ಯಾವುದೋ ಜಾತ್ರೆ ಇತ್ತಂತೆ, ಸೊ ಆ ಜಾತ್ರೆಯಲ್ಲಿ ನನಗೆ ಅಂತ ಕೀ ಬಂಚ್ ಎಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ದಾಳೆ. ಮೈ ಬೆಸ್ಟಿ ಪ್ರೀತಿ ಮ್ಯಾಮ್ ಅಂತ ಎಲ್ಲ ಇದ್ರ ಮೇಲೆ ಬರ್ಸಿದ್ದಾಳೆ. ಆಮೇಲೆ ಕೀ ಬಂಚ್ ಮಾತ್ರ ಅಲ್ಲ, ಜೊತೆಗೆ ಒಂದಷ್ಟು ಚಾಕ್ಲೇಟ್ಸು ಏನೇನೋ ತೊಗೊಂಬಂದಿದ್ದಾಳೆ. ಎಸ್, ಇದು ಏನು ಕಿಟ್ ಕ್ಯಾಟು, ಡೈರಿ ಮಿಲ್ಕು, ಇದೊಂದಷ್ಟು ಚಾಕ್ಲೇಟ್ಸು ಇದೆಲ್ಲ ತೊಗೊಂಬಂದು ನಿಮಗೆ ಅಂತ ತೊಗೊಂಬಂದೆ ಮ್ಯಾಮ್, ತೊಗೊಳ್ಳಿ ಅಂತ ಎಲ್ಲ ಫೋರ್ಸ್ ಮಾಡಿದ್ಲು. ನನಗೆ ಇವೆಲ್ಲ ಇಸ್ಕೊಳ್ಳೋಕ್ಕೆ ಒಂಥರ, ಇವನ್ ನಾವು ಮಕ್ಳಿಗೆ ಕೊಡೋದು ಬೇರೆ, ಬಟ್ ಮಕ್ಳ ಹತ್ರನೇ ನಾವು ಇಸ್ಕೊಳ್ಳೋದು ಏನು ಚಂದ, ಏನು ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟು ಫೋರ್ಸ್ ಮಾಡಿದೆ ಬೇಡ ಅಂತ ಹೇಳಿ, ಹಂಗಲ್ಲಿ ಅವಳು ಕೇಳ್ದೇನೆ ಇವೆಲ್ಲ ತೊಗೊಂಬಂದು ಕೊಟ್ಟು, ಆಮೇಲೆ ನನಗೆ ಕೀ ಬಂಚ್ ಕೂಡ ತೊಗೊಂಬಂದು ಕೊಟ್ಟಳು. ಇದಕ್ಕಿಂತ ಮುಂಚೆ ಬರ್ಡೇನಲ್ಲಿ ಕೂಡ ಫೋಟೋ ಫ್ರೇಮ್ನ ರೆಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ಲು ಬರ್ಡೇ ಗಿಫ್ಟ್ ಅಂತ ಹೇಳಿ. ಇಷ್ಟೇ ಅಲ್ಲ, ಇನ್ನೂ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ, ನನ್ನ ಫೋನ್ ನಂಬರ್ನ ಅವಳ ಒಂದು ಫೋನ್ ಲಾಕಲ್ಲಿ ಇಟ್ಕೊಂಡಿದ್ದಾಳೆ. ಅದ್ರ ಜೊತೆಗೆ ಈ ವರ್ಷ ಅಂದರೆ 2026 ನನ್ನ ಬರ್ಡೇ ಡೇಟು ಯಾವ ಡೇನಲ್ಲಿ ಬರ್ತಿದೆ ಅನ್ನೋದನ್ನ ಎಲ್ಲರೂ ಯೂಶ್ವಲಿ ಎಲ್ಲರೂ ಇಯರ್ ಸ್ಟಾರ್ಟ್ ಆಗಿದ ತಕ್ಷಣ ಕ್ಯಾಲೆಂಡ್ರಲ್ಲಿ ಆ ವರ್ಷ ನಮ್ಮ ರಾಶಿ ಹೆಂಗಿದೆ, ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಈ ಥರದ್ದೆಲ್ಲ ನೋಡ್ಕೋತಾರೆ. ಬಟ್ ಅವಳು ಕ್ಯಾಲೆಂಡರ್ ಮನೆಗೆ ತೊಗೊಂಬಂದಿದ ತಕ್ಷಣ ನನ್ನ ಬರ್ಡೇ ಯಾವ ಡೇನಲ್ಲಿ ಬಂದಿದೆ, ಫ್ರೀಯಾಗಿರ್ತೀನ ನಾನು, ಸಿಗ್ತೀನಾ ಅಂತೆಲ್ಲ ಚೆಕ್ ಮಾಡಿದ್ದಾಳೆ. ಅದನ್ನು ಮ್ಯಾಮ್ ಹೇಳ್ತಾ ಇದ್ಲು ನಿಮ್ಮ ಮನೆಗೆ ಬಂದಾಗ, ಮ್ಯಾಮ್ ನಾನು 2026 ಕ್ಯಾಲೆಂಡರ್ ಬಂದ ತಕ್ಷಣ ಚೆಕ್ ಮಾಡಿದೆ ಮ್ಯಾಮ್, ಈ ವರ್ಷ ನಿಮ್ಮ ಬರ್ಡೇ ಸಂಡೇ ಬಂದಿದೆ ಮ್ಯಾಮ್ ಅಂತ. ಈವನ್ ನನಗೆ ಗೊತ್ತಿರಲಿಲ್ಲ, ನಾನು ನೋಡಿರಲಿಲ್ಲ ಕೂಡ ನನ್ನ ಬರ್ಡೇ ಯಾವತ್ತು ಯಾವ ಡೇನಲ್ಲಿ ಬಂದಿದೆ ಈ ವರ್ಷ ಅಂತ ನೋಡೇ ಇರಲಿಲ್ಲ. ಏನು ನೆಕ್ಸ್ಟ್ ಜುಲೈ ಶುರು ಆಗಿದ ತಕ್ಷಣ ಆವಾಗ ನೋಡೋದು, ಯಾವ ಡೇನಲ್ಲಿ ಬಂದಿದೆ ಬರ್ಡೇ ಈ ಸಲ ಅಂತ ಆವಾಗ ನೋಡ್ತಿದ್ದೆ. ಬಟ್ ಅವಳು ಜಾನ್ವರಿನಲ್ಲೇ ನೋಡ್ಕೊಂಡು ಇಟ್ಕೊಂಡಿದ್ದಾಳೆ, ಇನ್ನು ಅದಕ್ಕೆ ತುಂಬ ಟೈಮ್ ಇದೆ ಬರ್ಡೇಗೆ. ಬಟ್ ಅವಳು ಮುಂಚೆಯಿಂದನೇ ಅಂದರೆ ನೋಡ್ಕೊಂಡು ಇಟ್ಕೊಂಡಿದ್ದಾಳೆ, ಮ್ಯಾಮ್ ಬರ್ಡೇ ಈ ಸಲ ಸಂಡೇ ಹಾಲಿಡೇ ಆ ಟೈಮಲ್ಲಿ ಬಂದಿದೆ, ಅವ್ರ ಮನೆಗೆ ಹೋಗ್ಬೋದು. ಸೊ ಈ ಥರ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಒಂಥರ ಖುಷಿ ಆಗುತ್ತೆ. ನಾವು ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಪಾಠ ಹೇಳ್ಕೊಟ್ಟಿದ್ರು ಕೂಡ ಕೆಲವೊಂದು ಮಕ್ಕಳಿಗೆ ನಾವು ತುಂಬ ಫೇವ್ರೇಟು, ಇಷ್ಟೊಂದು ಹಚ್ಕೊಂಡು ಇಷ್ಟೊಂದು ಲವ್ ಆ್ಯಂಡ್ ಅಫೆಕ್ಷನ್ನ ಇಟ್ಕೊಂಡಿರೋಂತಹ ಮಕ್ಕಳು ಈಗಿನ ಕಾಲದಲ್ಲೂ ಸಿಗ್ತಾವ ಅಂತ ಹೇಳಿ. ಬಟ್ ನಾನು ತುಂಬ ಲಕ್ಕಿ, ಆ ಥರ ಒಬ್ಳು ಸ್ಟೂಡೆಂಟ್ನ ನಾನು ಪಡ್ಕೊಂಡಿರೋದು ಅದೊಂಥರ ತುಂಬ ಲಕ್ಕಿ ಫೀಲ್ ಅನಿಸುತ್ತೆ, ಲಕ್ಕಿ ಫೀಲ್ ಕೊಡುತ್ತೆ ನನಗೆ ಅದು. ಐ ಥಿಂಕ್ ಬೇರೆ ಯಾವ ಪ್ರೊಫೆಷನ್ಗೆ ಹೋದ್ರೂ ನಮಗೆ ಇಷ್ಟೊಂದು ಲವ್ ಆ್ಯಂಡ್ ಅಫೆಕ್ಷನ್ ಸಿಗೋದಿಲ್ಲ ಅನಿಸುತ್ತೆ. ಟೀಚಿಂಗ್ ಪ್ರೊಫೆಷನನ್ನ ಬಿಟ್ಟು ಬೇರೆ ಯಾವ ಪ್ರೊಫೆಷನಲ್ಲೂ ಕೂಡ ಯಾರು ಕೂಡ ನಮಗೆ ಏನೂ ಎಕ್ಸ್ಪೆಕ್ಟೇಷನ್ಸ್ಗಳು ಇಲ್ಲದೇ ನಮ್ಮನ್ನು ಲವ್ ಮಾಡೋದು, ಕೇರ್ ಮಾಡೋದು ಆ ಥರದ್ದೆಲ್ಲ ಸಿಗೋದೇ ಇಲ್ಲ. ಬಟ್ ಈ ಟೀಚಿಂಗ್ ಪ್ರೊಫೆಷನಲ್ಲಿ ಬರೀ ಏನು ಪಾಠ ಹೇಳ್ಕೊಡ್ತೀವಿ ಅಷ್ಟೇ ನಾವು, ಅಂದರೆ ಬುಕ್ಕಲ್ಲಿರೋದನ್ನು ಹೇಳ್ಕೊಡ್ತೀವಿ ಅಷ್ಟೇ, ಅವ್ರಿಗೆ ಅರ್ಥ ಆಗೋಂಗೆ ಹೇಳ್ಕೊಡ್ತೀವಿ ಅಷ್ಟೇ. ಬಟ್ ಅದಕ್ಕೆ ಅದು ಒಂದೇ ವಿಷಯಕ್ಕೆ ಮಕ್ಕಳು ನಮ್ಮನ್ನು ಅಷ್ಟೊಂದು ಇಷ್ಟಪಡ್ತಾರೆ ಅಂದರೆ ಅದೊಂಥರ ಖುಷಿ ವಿಷಯ. ಮತ್ತು ಇಷ್ಟೊಂದು ಲವ್ ಆ್ಯಂಡ್ ಅಫೆಕ್ಷನ್ನ ಇಟ್ಕೊಂಡಿರೋಂಥ ಸ್ಟೂಡೆಂಟು ಒಬ್ಬಳು ನಂಗೆ ಸಿಕ್ಕಿದ್ದಾಳಲ್ಲ ಅನ್ನೋದು ಅದೊಂಥರ ತುಂಬ. ಟೀಚಿಂಗ್ ಪ್ರೊಫೆಷನ್ನ ಬಿಟ್ಟು ಬೇರೆ ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ಕೂಡ ನಮ್ಗೆ ಅಷ್ಟು ಅಂದರೆ ಈ ಒಂದು ಫೀಲ್ಡಲ್ಲಿ ಸಿಗೋ ಅಷ್ಟು ಲವ್, ಕೇರ್, ಅಫೆಕ್ಷನ್ಸ್ಗಳು ಬೇರೆ ಯಾವುದೇ ಒಂದು ಫೀಲ್ಡಲ್ಲಿ ವರ್ಕ್ ಮಾಡಿದ್ರು ಕೂಡ ಮೇ ಬಿ ಸಿಗೋದಿಲ್ಲ, ಮೇ ಬಿ ಅಲ್ಲ ಸಿಗೋದೇ ಇಲ್ಲ ಬಿಡಿಯೋದು. ಬಟ್ ಈ ಒಂದು ಪ್ರೊಫೆಷನ್ನಲ್ಲಿ ನಮಗೆ ಆ ಮಕ್ಕಳಿಂದ ಅಷ್ಟು ಲವ್, ಕೇರ್, ಅಫೆಕ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ನನಗೊಂಥರ ಖುಷಿ, ಆ ಹುಡುಗಿನ ಅಷ್ಟೊಂದು ಹಚ್ಕೊಂಡಿರೋದು ನೋಡಿದ್ರೆ. ಈವನ್ ನಮ್ಮ ಮನೆಯವರು ಕೂಡ ತಲೆ ಕೆಡಿಸ್ಕೊಳ್ಳೋದು, ಬರ್ಡೇನ ಜುಲೈನಲ್ಲಿ ನೋಡ್ಕೊಳ್ಳೋಣ, ಜುಲೈನಲ್ಲಿ ಬರುತ್ತೆ ಆವಾಗ ನೋಡ್ಕೊಳ್ಳೋಣ, ಯಾವ ಡೇಟು ಅವೆಲ್ಲ ಆವಾಗ, ಅದು ನೆನಪಾದರೆ ವಿಶ್ ಮಾಡ್ತಾರೆ, ಕೆಲವೊಬ್ಬರು ನೆನಪಾಗದೆ ಹೋದರೆ ವಿಶೇ ಮಾಡಲ್ಲ. ಬಟ್ ಈ ಥರ ಸ್ಟೂಡೆಂಟ್ನ ಪಡ್ಕೊಂಡಿರೋದು ನನಗೆ ತುಂಬ ಲಕ್ಕಿ ಫೀಲ್ ಅನಿಸುತ್ತೆ. ಏನು ಒಂದು ಬ್ಲಡ್ ಬಾಂಡಿಂಗ್ ಇಲ್ಲ, ಏನಿಲ್ಲ, ಜಸ್ಟ್ ಪಾಠ ಹೇಳ್ಕೊಟ್ಟಿರೋದಷ್ಟೇ. ಅದು ಜಸ್ಟ್ 2 ಇಯರ್ ಅಷ್ಟೇ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಷ್ಟೇ. ಆ 2 ವರ್ಷಕ್ಕೇ ನಮ್ಮನ್ನು ಇಷ್ಟೊಂದು ಹಚ್ಕೊಂಡು ಒಂದು ಲವ್, ಕೇರ್, ಅಫೆಕ್ಷನ್ಸ್ ಎಲ್ಲ ಇಷ್ಟೊಂದು ಒಂದು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಂಡಿದ್ದಾಳಲ್ಲ ಅನ್ನೋದೊಂಥರ ಖುಷಿ ವಿಷಯ ಅದು. ಅಂದರೆ ಬೇರೆ ಯಾವ ಲೆಕ್ಚರರ್ಸ್ಗಳ ಜೊತೆಗೂ ಇಲ್ಲದಿರೋ ಅಷ್ಟು ಬಾಂಡಿಂಗ್ ನನ್ನ ಜೊತೆ ಇಟ್ಕೊಂಡಿದ್ದಾಳಲ್ಲ. ಸೊ ನನಗೆಲ್ಲೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ, ಅವಳ ಮನಸ್ಸಿಗೆ ಅಷ್ಟು ನಾನು ಹತ್ರ ಆಗಿದ್ದೀನಲ್ಲ ಅಂಥೇಳಿ. ಜಸ್ಟ್ 2 ಇಯರ್ಗೆ ಯಾವುದೇ ಥರ ರಿಲೇಷನ್ಶಿಪ್ಸ್ ಲೈಕ್ ಬ್ಲಡ್ ಬಾಂಡಿಂಗ್ ಇಲ್ಲದೇ ಇಷ್ಟೊಂದು ಹತ್ರ ಆಗಿದ್ದೀವಲ್ಲ ಅನ್ನೋದು ನಂಗೊಂಥರ ಖುಷಿ ವಿಷಯ.
ಜೊತೆಗೆ ಅದೊಂಥರ ನನಗೆ ದೊಡ್ಡ ಕಿರೀಟ ಇಟ್ಟಂಗೆ ಆಗಿಬಿಟ್ಟಿದೆ. ಓಕೆ, ನಾನು ಫೇವ್ರೆಟ್ ಮ್ಯಾಮ್ ಅಂತ ಹೇಳಿ.